ಮಗ್ ಟು ಮೈಕ್ ವೇದಿಕೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಹಾಡಿದರು. ಫೈನಲ್ನಲ್ಲಿ ಹಾಡಿದ 17 ಮಂದಿ ಸ್ಪರ್ಧಿಗಳಲ್ಲಿ ಗಾಯಕರಷ್ಟೇ ಅಲ್ಲ, ಗಾಯಕಿಯರು ಕೂಡ ಎಲ್ಲರ ಗಮನ ಸೆಳೆದರು. ಈ ಹಿಂದೆ ಅನೇಕ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ಹಾಡಿದ್ರು ಕೂಡ ಅವರ ಪಾಲಿಗೆ ಮಗ್ ಟು ಮೈಕ್ ಒಂದು ಹೊಸ ಅನುಭವವನ್ನು ಕೊಟ್ಟಿದೆ. ಅದೇ ಭೂಮಿ ಅದೇ ಬಾನು ಈ ನಯನಾನು ತನ ಅದೇ ದಾರಿ ಅದೇ ತಿರುವು. ನನ್ನ ಹೆಸರು ಶ್ರೇಯಾರಾಜ್. ನಾನು ಹುಬ್ಳಿದಿಂದ ಬರ್ತಾ ಇದ್ದೇನೆ. ಮ್ಯೂಸಿಕ್ ಅದೊಂದು ನನ್ನ ಹಾಬಿ ಥರ. ನಾನು 3rd ಸ್ಟ್ಯಾಂಡರ್ಡಿಂದ ಮ್ಯೂಸಿಕ್ ಕಲ್ತಿದ್ದೇನೆ. കാറ്റിൽ പറന്നിറങ്ങും ഗീതം മുളം കാറ്റിൽ പറന്നിറങ്ങും ഗീതം. ಅದು ಹಾಬಿಯಾಗಿ ಸ್ಟಾರ್ಟ್ ಆಗಿತ್ತು. ಬಟ್ ನೌ ಐ ಹ್ಯಾವ್ ಗಿವನ್ ಮೆನಿ ಪರ್ಫಾರ್ಮೆನ್ಸಸ್. ಅಲ್ಲಿ ಟ್ವಿನ್ ಸಿಟಿ ಐಡಲ್ ಅಂತ ಹುಬ್ಳಿ ಧಾರವಾಡನಲ್ಲೇ ಕಂಡಕ್ಟ್ ಮಾಡ್ತಿದ್ರು. ಸೊ ಅದರ 2 ಸೀಸನ್ನಲ್ಲಿನೂ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ತಾನಂ ತದಾನಂ ತದನನ ತಾನಂ ತದಾನಂ ತದನನ ತಾನಂ ತಾನಂ ತದನನ. ಆ್ಯಕ್ಚುಲಿ ಮಗ್ ಟು ಮೈಕ್ ಕಾನ್ಸೆಪ್ಟ್ ಬಗ್ಗೆ ನನ್ನ ಫ್ರೆಂಡ್ಸ್ ಹೇಳಿದರು, ಹಿಂಗೆ ಆಡಿಷನ್ಸ್ ಇದೆ ಅಂತ ಹುಬ್ಳಿನಲ್ಲಿ 2 days. ಸೊ ಐ ವಾಸ್ ಸೆಲೆಕ್ಟೆಡ್ ಫ್ರಮ್ ದಟ್ ಇನ್ ದ ಟಾಪ್ 12. ಸೊ ಅಲ್ಲಿಂದ ಮತ್ತೆ ಇಲ್ಲೇ ಬ್ಯಾಂಗ್ಳೂರಿನಲ್ಲಿ ಬಂದು ಮತ್ತು ಫಿನಾಲೆ ರೌಂಡ್ ಇತ್ತು. ಸೊ ಫಿನಾಲೆ ರೌಂಡ್ನಲ್ಲಿ ನಾನೊಂದು ವೆಸ್ಟರ್ನ್ ಕ್ಲಾಸಿಕಲ್ ಹಾಡಿದೆ ಸಾಂಗ್, ಮಾರ್ನಿಂಗ್ ರಾಗ ಆಲ್ಬಮ್ದಿಂದ ತಾಯಿ ಯಶೋಧ ಅಂತ. ತಾಯಿ ಯಶೋಧ ಉಂದನಾಯರ್ ಕುಲ ತೋದಿತ್ತ, ತಾಯಿ ಯಶೋಧ ಉಂದನಾಯರ್ ಕುಲ ತೋದಿತ್ತ, மாயன் கோபாலகிருஷ்ணன் செய்யும் ஜாலத்தை கேளடி தாயே யசோதா. ಸೊ ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಸಮ್ ಸರೌಂಡಿಂಗ್ಸ್. ಇಲ್ಲಿ ಮನೆಯಲ್ಲ ಅಷ್ಟೇ ಹಾಡ್ತಾರೆ, ಕೆಲವೊಬ್ರು ಜಸ್ಟ್ ಓನ್ಲಿ ಬಾತ್ರೂಮ್ ಸಿಂಗರ್ಸ್ ಆಗಿರ್ತಾರೆ. ಸೊ ಅವ್ರಿಗೆಲ್ಲ ಒಂದು ಸ್ಟೇಜ್ ಅಂದರೆ ದೇ ಕ್ಯಾನ್ ಸಿಂಗ್ ಫ್ರೀಲಿ. ಸೊ ಅದೇ ಮಗ್ ಟು ಮೈಕ್ ಅಂತ ಅನಿಸ್ತು. ಬದುಕು ನಿನಗಾಗಿ ಭವಳಿ ನಿನಗಾಗಿ ನಿನ್ನ ಪ್ರೀತಿಗೆ ಸುಳ್ಳಾಗಲಿ ಜಗವೆಲ್ಲ ಸುಳ್ಳೋ ಅಲ್ಲವೇ. ನನ್ನ ಹೆಸರು ಪೂಜಾ ಅಂತ, ನಾನು ಧಾರವಾಡದಿಂದ ಬಂದೇನಿ. ಮಾಡಿದರು ನಿನ್ನ ಪ್ರೀತಿಗಲ್ಲವೇ. ನಾನು ಸಣ್ಣೋಳಿಂದ ಸ್ಕೂಲ್ ಒಳಗೆ ನಾರ್ಮಲಿ ಪ್ರಾಕ್ಟೀಸ್ ಕಾಂಪಿಟೇಷನ್ಸಾಗೆಲ್ಲ ಭಾಗವಹಿಸ್ತಿದ್ದೆ. ಸೊ ಅಲ್ಲೆಲ್ಲ ಫಸ್ಟ್ ಪ್ರೈಸ್, ಯೂಶ್ವಲಿ ಫಸ್ಟ್ ಸೆಕೆಂಡೇ ತೊಗೋತಿದ್ದೆ ನಾನು. ಹಾಗೆ ಸಣ್ಣ ಪುಟ್ಟ ಕಾಂಪಿಟೇಷನ್ಸಿಗೂ ಹೋಗ್ತಿದ್ದೆ. ಅದಕ್ಕೆ Watched it begin again, but on a Wednesday in a cafe. Watched it begin again. ನನಗೆ ಫೀಲಿಂಗ್ಸ್ ಹಾಡು ಅಂದರೆ ಸೂಟ್ ಆಗುತ್ತೆ. ನನ್ನ ವಾಯ್ಸಿಗೆ ಫೀಲಿಂಗ್ಸ್ ಹಾಂ ಆ ಥರ ಸೂಟ್ ಆಗುತ್ತೆ. ಸೊ ಹಾಗಾಗಿ ಫಿಲ್ಮ್ ಸಾಂಗು ಹಾಡ್ತೀನಿ. ಬಟ್ ಭಾವಗೀತೆ ಭಾಳ, ಸ್ಪೆಷಲಿ ಭಾವಗೀತೆ ನಂಗೆ ಭಾಳ ಸೂಟ್ ಆಗ್ತದೆ. ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ, ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಹೊನ್ನ ಚಂದಿರ ನೀಲಿ ತಾರೆಗೆ ಹೊಂದಲಾರದ ಹೋಲಿಕೆ, ಹೊಂದಲಾರದ ಹೋಲಿಕೆ. ಪೇರೆಂಟ್ಸಿಗಂದರೆ ಭಾಳ ಇಷ್ಟ, ಎಸ್ಪೆಷಲಿ ನಮ್ಮ ಪಪ್ಪ ಮಮ್ಮಿ ಅಂತೂ ಭಾಳ ಸಪೋರ್ಟಿಂಗ್ ಮಾಡ್ತಾರೆ. ಭಾಳ ಯಾವಾಗೂ ಹಾಡ್ತಿರೋ, ಆಗೋವಾಗ ಹಾಡ್ತಿರು, ಗುಯ್ ಗುಯ್ ಅಂತಿರು ಅಂತ ಹೇಳ್ತಿರ್ತಾರೆ. ಮಗ್ ಟು ಮೈಕ್ ಒಳಗೆ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಹಿಂಗೆ ಹಾಡಬೇಕು, ಸ್ಕ್ರಿಪ್ಟ್ ಇಟ್ಕೊಂಡು ಹಾಡಬಾರ್ದು,
ಅಥವಾ ಇದು ವಿದಿನ್ ಟೈಮ್ ಒಳಗೆ ಹಾಡಬೇಕು ಅಂತ ಯಾವುದೂ ಏನು ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಸ್ಪೆಷಲಿ ಅದು ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ನಾವು ಬರೀ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತೀವಿ. दर पे तेरे आंखें मिकड़ा सर झुका के कर दे करम अपना धर्म मैं निभाऊं ओ रहनुमा मेरी दुआ है इल्तिजा सुन ले जरा सुन ले जरा सुन ले जरा सुन ले जरा मेरी दुआ. ಭಾಳ ಹೆದರಿಕೆ ಆಯ್ತು ಆ್ಯಕ್ಚುಲಿ, ಯಾಕಂದ್ರೆ ಕೈ ಎಲ್ಲ ತಣ್ಣಗಾಗಿತ್ತು. ಬಿಟ್ಟರೆ ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ, ಅಷ್ಟು ಜನ ಲೈಟಿಂಗ್ಸ್ ಅಂದ್ಕೂಳೆ ಫೇಸ್ ಮಾಡೋಕ್ಕಾಗ್ತಿತ್ತಿಲ್ಲ. ಬಟ್ ಆದರೂ ಏನೋ ಫೈನಲಿ ಬಂದ್ಬಿಟ್ಟು ಟಾಪ್ 15ಗೆ ಬಂದೀವಿ ಅಂದಾಗ ಆ ಸ್ಟೇಜ್ ನಮಗೋಸ್ಕರ ಕೊಟ್ಟಿದಾಗ ನಾವು ಅದನ್ನು ಫುಲ್ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಒಂದೇ ಲಾಸ್ಟಿಗೆ ಬಂತು. ಸೊ ಹಾಡಿದೆ, ಫೈನಲಿ ಚಲೋ ಆಯಿತು. सुन ले जरा सुन ले जरा सुन ले जरा सुन ले जरा मेरी दुआ कर लूं मैं पूरी खुद से जो वादे मेरे तू दिखा दे रहे मैं सदके तेरे कर लूं मैं पूरे खुद से जो वादे मेरे